ನಿನ್ನ ಅಕ್ಕನ ಸೇಡೆ ನನ್ನ ಜೀವನದ ದೊಡ್ಡ ಗುರಿ ಮಾಮ್. ಪಾರ್ವತಿ ತಪ್ಪದೆ ಅವಳನ್ನ ಮೀಟ್ ಮಾಡಿ ಅಂದಿದ್ರಲ್ಲ ಮಾಮ್, ಮೀಟ್ ಮಾಡಿದೆ. ಅರಸನ ಕೋಟೆಯ ನಿಯತ್ತಿನ ನಾಯಿ ಅವಳು. ಅವಳ ಜೊತೆನೇ ಆದಿತ್ಯನ ಮದುವೆ ಆಗಬೇಕು. ಅದೇ ಮೊದಲ ಗುರಿ. ಅಲ್ಲ ಮಾಮ್, ನಾವ್ಯಾಕೆ ಆದಿತ್ಯನ ಮದುವೆನ ಪಾರ್ವತಿ ಜೊತೆ ಮಾಡಿಸ್ಬೇಕು? ಕೆಲವು ಪ್ರಶ್ನೆಗಳಾಗಿದ್ರೇನೆ ಒಳ್ಳೇದು. ಸದ್ಯದ ಪರಿಸ್ಥಿತಿಯಲ್ಲಿ ಉತ್ತರ ಕೇಳಬೇಡ, ಹೇಳಿದಷ್ಟು ಮಾಡಿ. ಹೋಗ್ತಾ ಹೋಗ್ತಾ ಎಲ್ಲ ನಿನಗೆ ಅರ್ಥ ಆಗುತ್ತೆ. ಸರಿ ಮಾಮ್, ಬಟ್ ಅವ್ರ ಮದುವೆನ ಹೇಗೆ ಮಾಡಿಸೋದಕ್ಕಾಗುತ್ತೆ? ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್, ಅವಳು ಅವ್ರ ಮನೆ ಕೆಲಸದವಳು. ಎಲ್ಲರೂ ಪೂರ್ವ ದಿಕ್ಕನ್ನೇ ಇಷ್ಟಪಡ್ತಾರೆ, ಆದರೆ ಪಶ್ಚಿಮ ಇಲ್ಲ ಅಂದರೆ ಸೂರ್ಯ ಮುಳುಗಕ್ಕೆ ಆಗಲ್ಲ. ಹಾಗಾಗಲಿಲ್ಲ ಅಂದರೆ ಅದೇ ಸೂರ್ಯ ಹುಟ್ಟಕ್ಕೂ ಆಗೋಲ್ಲ ಅನ್ನೋ ಸತ್ಯ ತುಂಬ ಜನ ಗೊತ್ತಿಲ್ಲ. ಆದಿತ್ಯನಿಗೆ ಅವನ ಕಂಪನಿ ಲೋಗೋದಲ್ಲಿರೋ ಕಣ್ಣಿನ ಹುಡುಗಿ ಮೇಲೆ ಲವ್ ಇದೆ. ಆದರೆ ಆ ಕಣ್ಣಿನ ಹುಡುಗಿ ಪಾರ್ವತಿನೇ ಅನ್ನೋದು ಅವನಿಗೆ ಗೊತ್ತಿಲ್ಲ. ಈಗ ನೀನು ಮಾಡಬೇಕಾಗಿರೋ ಕೆಲಸ ಆ ಪಾರ್ವತಿನೇ ಕಣ್ಣಿನ ಹುಡುಗಿ ಅಂತ ಆದಿತ್ಯನಿಗೆ ಗೊತ್ತು ಮಾಡಿಸೋದು. ಹಾಗಾದಾಗ ಮಾತ್ರನೇ ನಾವು ಅನ್ಕೊಂಡಿರೋದೆಲ್ಲ ಒಂದೊಂದಾಗಿ ನಡೀತಾ ಹೋಗ್ತಾ ಪಾರ್ವತಿಯವರಲ್ಲಿ ಕಾಣಿಸ್ತಿಲ್ಲ? ಪಾರ್ವತಿಯವರು ತರಕಾರಿ ತರೋದಕ್ಕೆ ಮಾರ್ಕೆಟಿಗೆ ಹೋಗಿದ್ದಾರೆ. ಓ, ನೀನಿಲ್ಲಿ ಇಲ್ಲದೆ ಇರೋದು ಒಳ್ಳೆಯದೇ ಆಯಿತು ಕಣೆ. ಈಗ ನಾನು ಪ್ರಸ್ತಾಪ ಮಾಡೋ ವಿಷಯ ನಿನಗೆ ಗೊತ್ತಾಗಬಾರ್ದು. ಪಾರ್ವತಿ ಈ ಮನೆ ಆಗು ಹೋಗುಗಳೆಲ್ಲ ನೋಡ್ಕೋತಾಳೆ. ಅವಳು ಕೇವಲ ಈ ಮನೆ ಕೆಲಸದವಳಲ್ಲ, ಈ ಮನೆ ಸದಸ್ಯರಲ್ಲಿ ಒಬ್ಳಲ್ವಾ? ಎಕ್ಸಾಕ್ಟ್ಲಿ. ಸರ್, ಕಣ್ಣಿನ ಪ್ರಾಡಕ್ಟ್ ಬಗ್ಗೆ ನನ್ನ ಹತ್ರ ಒಂದು ಐಡಿಯಾ ಇದೆ. ನೀವು ಹೂ ಅಂದರೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಏನದು ಹೇಳಮ್ಮ? ಇಲ್ಲಿವರೆಗೂ ಬರೀ ಕಣ್ಣಿನ ಲೋಗೋ ಇಟ್ಕೊಂಡೆ ಬಿಸ್ನೆಸ್ ಮಾಡ್ತಾ ಬಂದ್ರಿ. ಈಗ ನಾವ್ಯಾಕೆ ಹೊಸ ಫ್ರಾಂಚೈಸಿಗೆ ಆ ಕಣ್ಣಿನ ಹುಡುಗಿ ಫೇಸ್ ರಿವೀಲ್ ಮಾಡಬಾರ್ದು? I want your permission to show the face of the model. ನೋಡಿ ಅನನ್ಯ, ಆ ಕಣ್ಣಿನ ಲೋಗೋ ಡಿಸೈನ್ ಮಾಡಿದ್ದು ಹರೀಶ್ ಅಂತ. ಆ ಕಣ್ಣಿನ ಹುಡುಗಿ ಯಾರು ಅಂತ ಹರೀಶಿಗೆ ಮಾತ್ರ ಗೊತ್ತಿರೋದು. ಆದರೆ ಈಗ ಅದನ್ನು ಹೇಳೋ ಕಂಡೀಷನಲ್ಲಿ ಅವರಿಲ್ಲ. ಅದಕ್ಕೂ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ಸರ್. ಕಣ್ಣಿನ ಹುಡುಗಿ ಫೇಸ್ ಹೇಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಸೊ ನಿಮ್ಮನೆಯವ್ರದ್ದು ಯಾರ್ದಾದ್ರೂ ಫೇಸ್ ತೋರಿಸೋಣ, ಪ್ರಾಬ್ಲಮ್ ಸಾಲ್ವ್. ಹೌದಾ? ಹಾಗೇನಾದರೂ ಮಾಡೋದಾದ್ರೆ ನಾನಂತೂ ರೆಡಿ. ಯಾಕೆ ಅಂದರೆ ನಾನು ತಿಂಗಳಿಗೆ 2 ಸಲ ಫೇಶಿಯಲ್ ಮಾಡಿಸ್ತೀನಿ. ಅದೇ ನಿನಗೆ ಓಕೆ ಏನಪ್ಪ? ಹೂಸ್ ದಿಸ್ ಲೇಡಿ? ತುಂಬ ಫನ್ನಿ ಅನಿಸ್ತಾರೆ.
ಅವರು ನಮ್ಮ ಚಿಕ್ಕಮ್ಮ ದಾಮಿನಿ ಅಂತ. ನೋಡಮ್ಮ, ನಾನಿರೋದೇ ಹೀಗೆ. ನಾನು ಯಾರಿಗೋಸ್ಕರನೂ ಬದಲಾಗಲ್ಲ. ನನಗನ್ಸಿದ್ದನ್ನ ನಾನು ಹೇಳ್ತೀನಿ. ತಗೊಳ್ಳೋದು ಬಿಡೋದು ಕೇಳಿಸ್ಕೊಳ್ಳೋರಿಗೆ ಬಿಟ್ಟಿದ್ದು. ಸಾರಿ ಮ್ಯಾಮ್, ನಿಮ್ಮ ಫೇಸ್ನ ರಿವೀಲ್ ಮಾಡೋಕ್ಕಾಗಲ್ಲ. ಬೇರೆ ಯಾರ್ದಾದ್ರೂ ನೋನೋ, ನಮ್ಮನೆಯವ್ರ ಫೇಸ್ ತೋರ್ಸೋದು ಬೇಡ. ಒಂದ್ಸತಿ ಫೇಸ್ ಪಬ್ಲಿಕ್ ಆದರೆ ಪರ್ಸನಲ್ ಲೈಫ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ಹೌದಾ ಆದಿತ್ಯ? ಹಾಗಾದ್ರೆ ನನ್ನ ಫೇಸ್ ಬೇಡಪ್ಪ. ಆದಿತ್ಯ ಹೇಳ್ತಿರೋದು ಕರೆಕ್ಟ್. ಯಾವುದೇ ಕಾರಣಕ್ಕೂ ನಮ್ಮನೆಯವ್ರ ಫೇಸ್ ತೋರಿಸೋದು ಬೇಡ. ಹಾಗಾದರೆ ಒಂದು ಆಡಿಷನ್ ಶೂಟ್ ಮಾಡೋಣ. ಅದರಲ್ಲಿ ಯಾವ ಹುಡುಗಿ ಕಣ್ಣು ಲೋಗೋ ಕಣ್ಣಿಗೆ ನಿಯರೆಸ್ಟ್ ಆಗಿರುತ್ತೋ ಆ ಹುಡುಗಿ ಫೇಸ್ನ ಫೈನಲೈಸ್ ಮಾಡೋಣ. ಮಾಡಿ ಮಾಡಿ ಯಾವುದಾದ್ರೂ ಒಂದು ಫೇಸ್ನ ತಂದು ತಗ್ಲಾಕಿ ಅದು ತರಿದು ದೊಡ್ಡ ಪಾರ್ವತಿ ಮುಖ ಬರದೇ ಇದ್ರೆ ಸಾಕು. ಅದೇ ಫೇಸ್ ಇಟ್ಕೊಂಡು ಕಣ್ಣಿನ ಹುಡುಗಿ ಅಂತ ಅಡ್ವರ್ಟೈಸ್ ಮಾಡೋಣ. ಹಾಗೆ ನೆಕ್ಸ್ಟ್ ಮಂತ್ ಮಾರ್ಕೆಟಿಗೆ ಬರೋ ಕಣ್ಣಿನ ಲೋಗೋ ಕ್ರೀಮಲ್ಲಿ ಕಣ್ಣಿನ ಹುಡುಗಿ ಫೇಸ್ ರಿವೀಲ್ ಮಾಡ್ತೀವಿ ಅಂತ ಪಬ್ಲಿಸಿಟಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಸರ್? ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಐಡಿಯಾ. ಆದಿತ್ಯ, ಈಗಲೂ ನನಗೆ ಆ ಕಣ್ಣಿನ ಹುಡುಗಿ ಇದ್ದಾಳೆ ಅಂತ ನಂಬಿಕೆ ಬರ್ತಾ ಇಲ್ಲ. ಯಾಕಂದರೆ ನಿಮ್ಮ ಲೈಫಲ್ಲಿ ಇಷ್ಟೆಲ್ಲ ನಡೆದ ಮೇಲೂ ಅವಳು ಯಾಕಿನ್ನೂ ಬಂದಿಲ್ಲ? ಸೊ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದ್ರೆ ಅನನ್ಯ ಹೇಳ್ತಿರೋ ಐಡಿಯಾ ತುಂಬ ಚೆನ್ನಾಗಿರುತ್ತೆ. ನಾವು ಅದನ್ನು ಒಪ್ಕೋಬೇಕು ಅನಿಸುತ್ತೆ. ಅಖಿಲ ಆ ಥರ ನಾನು ಮಾತಾಡಿ ಒಪ್ಪಿಸ್ತೀನಿ. ಆದರೆ ಅದಕ್ಕೂ ಮುಂಚೆ ನಿನ್ನ ಒಪಿನಿಯನ್ ಬೇಕು. ಸರಿಯಪ್ಪ. ಅನನ್ಯ, ಈ ಡೀಲ್ ನಮಗೆ ಓಕೆಮ್ಮ? ಥ್ಯಾಂಕ್ ಯು ಸರ್. ಹಾಗಾದರೆ ಈ ಅಗ್ರಿಮೆಂಟಿಗೆ ಸೈನ್ ಮಾಡ್ಬೋದಲ್ವಾ? ಆದಿತ್ಯ, ಇದಕ್ಕೆ ಬೇಕಾಗಿರೋ ವ್ಯವಸ್ಥೆಗಳೆಲ್ಲ ನಾನು ಆದಷ್ಟು ಬೇಗ ಮಾಡ್ತೀನಿ. ಹಾಗೆ ಇದಕ್ಕೆ ಒಬ್ಬರು ಒಳ್ಳೆ ಹೋಸ್ಟ್ ಹುಡುಕ್ಬೇಕು ಅಂತ ಅಂದ್ಕೊಂಡಿದ್ದೆ. ನಿಮ್ಮ ಎರಡನೇ ಮಗ ಪ್ರೀತಮ್ ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ಕಾಲೇಜಲ್ಲಿ ಎಲ್ಲ ಪ್ರೋಗ್ರಾಮ್ನ ಅವರೇ ಅಂತ ಹೋಸ್ಟ್ ಮಾಡ್ತಾ ಇದ್ದು. ಅದಕ್ಕೆ ನೀವು ಹೂ ಅಂದರೆ ಇದಕ್ಕೂ ಕೂಡ ಪ್ರೀತಮ್ ಅವ್ರ ಕೈಲೇ ಹೋಸ್ಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಓ, ನಾನು ರೆಡಿ. ಜನನಿ, ನಿನಗೋಕೆ ನನ್ನಮ್ಮ? ಹಾಂ ಮಾವ, ನನಗೋಕೆ. ಅನನ್ಯ ಅವರೇ, ಯಾವುದಾದ್ರೂ ಆ್ಯಂಕರಿಂಗ್ ಇದ್ದರೆ ನನಗೂ ಹೇಳಿ. ಅನುಶ್ರೀ ಅವ್ರ ಥರ ನಾನು ಫೇಮಸ್ ಆಗಬೇಕು. ಸದ್ಯಕ್ಕೆ ನಿಮಗೆ ಸೂಟ್ ಆಗೋ ಥರ ಯಾವುದೂ ಇಲ್ಲ ಮ್ಯಾಮ್.
ಬಂದಾಗ ಖಂಡಿತ ಹೇಳ್ತೀನಿ. ಅವಕಾಶ ಕೇಳ್ದವ್ರಿಗೆಲ್ಲ ನೀವು ಹೀಗೆ ಹೇಳಿದ್ರೆ ಮತ್ತೆ ಅವಕಾಶ ಕೊಡೋರು ಯಾರಮ್ಮ? ಚಿಕ್ಕಮ್ಮ, ಇವಾಗೇನು ನನ್ನ ಬದಲು ನೀವೇ ಹೋಸ್ಟ್ ಮಾಡಿ, ಓಕೆನಾ? ಅಯ್ಯಯ್ಯೋ ಬೇಡಪ್ಪ, ಒಬ್ರಿಗೆ ಬಂದಿರೋ ಅವಕಾಶನ ಇನ್ನೊಬ್ರು ಕಿತ್ಕೊಳ್ಬಾರ್ದಂತೆ, ಪಾಪ ಸುತ್ಕೊಳ್ಳುತ್ತೆ. ಕೊನೆಗಾಲದಲ್ಲಿ ತಿನ್ನಕ್ಕೆ ಅನ್ನನೂ ಸಿಗಲ್ವಂತೆ, ಯಾವುದೋ ಪುಸ್ತಕದಲ್ಲಿ ಓದಿದೆ. ಸರಿ, ನಾನೇ ಹೋಸ್ಟ್ ಮಾಡಲಾ? ಹಾ, ನೀನ್ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಸರ್, ಹಾಗೆ ಈ ಪ್ರೋಗ್ರಾಮ್ನ ಎಲ್ಲ ಖರ್ಚು ಕೂಡ ನಂದೆ. ಆದಿತ್ಯ ಸರ್ ಬಂದು ಅಲ್ಲೊಂದು ಬ್ಯೂಟಿಫುಲ್ ಫೇಸ್ನ ಸೆಲೆಕ್ಟ್ ಮಾಡಿಕೊಟ್ರೆ ಸಾಕು. ನಾನಾ? ಎಸ್ ಸರ್, ನೀವೇ. ಬಿಕಾಸ್ ಆ ಕಣ್ಣು ಕಟ್ಕೊಂಡಿದ್ದೆ ನಿಮ್ಮಿಂದ. ಸೊ ಅದಕ್ಕೆ ಕನ್ಕ್ಲೂಷನ್ ಕೂಡ ನೀವೇ ಕೊಡಬೇಕು. ಪ್ಲೀಸ್ ಸರ್, ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಅಯ್ಯೋ ಆದಿತ್ಯ, ಒಪ್ಕೊಳ್ಳಪ್ಪ. ಸರ್, ಕಣ್ಣಿನ ಪ್ರಾಡಕ್ಟ್ ಬಗ್ಗೆ ನನ್ನ ಹತ್ರ ಒಂದು ಐಡಿಯಾ ಇದೆ. ನೀವು ಹೂ ಅಂದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ನಾವ್ಯಾಕೆ ಹೊಸ ಫ್ರಾಂಚೈಸಿಗೆ ಆ ಕಣ್ಣಿನ ಹುಡುಗಿ ಫೇಸ್ ರಿವೀಲ್ ಮಾಡಬಾರ್ದು? ಆದಿತ್ಯ ಸರ್ ಬಂದು ಅಲ್ಲೊಂದು ಬ್ಯೂಟಿಫುಲ್ ಫೇಸ್ನ ಸೆಲೆಕ್ಟ್ ಮಾಡಿಕೊಟ್ರೆ ಸಾಕು. ಬ್ರೋ, ಯಾಕೆ ಇಲ್ಲಿ ಕೂತಿದ್ಯಾ? ಬಾ ಊಟಕ್ಕೆ. ಬೇಡ ಪ್ರೀತು, ನನಗೆ ಹಸಿವಿಲ್ಲ, ನೀವು ಮಾಡಿ. ಬ್ರೋ, ಯಾಕೆ ಬೇಜಾರಲ್ಲಿದೆಯಾ? ಇವತ್ತು ಅನನ್ಯ ಜೊತೆ ಮಾಡಿದ ಡೀಲು ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ಪ್ರೀತು. ಈ ಆ್ಯಡು, ಆಡಿಷನ್ಸು, ಇದು ಯಾವುದ್ರಲ್ಲೂ ನನಗೆ ಇಂಟ್ರೆಸ್ಟೇ ಇಲ್ಲ. ಅಪ್ಪ ಅಮ್ಮ ತಪ್ಪು ತಿಳ್ಕೊಬಾರ್ದು ಅಂತ ಸುಮ್ಮನೆ ತಲೆ ಆಡಿಸ್ದೆ ಅಷ್ಟೆ. ಅಲ್ಲ ಬ್ರೋ, ಅನನ್ಯ ಅವರು ಇದನ್ನೆಲ್ಲ ಅರೇಂಜ್ ಮಾಡಿಸ್ತಿರೋದ್ರಿಂದ ನಮಗೇನೋ ಲಾಸ್ ಇಲ್ವಲ್ಲ? ನೀನು ಯಾಕೆ ಬೇಜಾರಾಗಿದೆಯಾ? ನನ್ನ ಕಣ್ಣಿನ ಹುಡುಗಿ ಇದಾರೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಇರಬೇಕಾದ್ರೆ ಅವರಿಂದ ಲೆಟ್ರ್ ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ, ನಿಮ್ಮನ್ನ ಮೀಟ್ ಮಾಡೋ ಟೈಮ್ ಹೇಳ್ತೀನಿ ಅಂತಲೂ ಹೇಳಿದ್ರು. ಆಮೇಲೆ ನೋಡಿದ್ರೆ ಪತ್ತೇನೇ ಇಲ್ಲ. ಯಾಕೆ ರಿಪ್ಲೈ ಮಾಡಲಿಲ್ಲ, ಅವ್ರಿಗೆ ಏನಾದರೂ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಈ ಗೊಂದಲದಲ್ಲಿರಬೇಕಾದ್ರೆ ಈ ಆಡಿಷನ್ ಎಲ್ಲ ಬೇಕಾ ಪ್ರೀತು? ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಯಾಕೆ ಅನ್ಕೋಬಾರ್ದು ಭಾವ? ಅನನ್ಯ ಅವರು ಅಡ್ವರ್ಟೈಸ್ ಮಾಡೋ ಕಣ್ಣಿನ ಲೋಗೋಗೆ ಹೋಲೋ ಮುಖ ನಿಜವಾದ ಕಣ್ಣಿನ ಹುಡುಗಿದೆ ಯಾಕೆ ಆಗಿರಬಾರ್ದು? ಅಂದರೆ ಒಂದು ವೇಳೆ ಆ ಕಣ್ಣಿನ ಹುಡುಗಿಗೆ ಈ ವಿಚಾರ ಗೊತ್ತಾಗಿ ಅವರೇ ಅಲ್ಲಿಗೆ ಬಂದರೆ ಏನು ಹೇಳ್ತಿದ್ಯಮ್ಮ ಜನನಿ? ಹೌದು ಬ್ರೋ, ನಿಮ್ಮ ಹುಡುಗಿ ಸಖತ್ ಬುದ್ಧಿವಂತ ಇದ್ದಾರೆ. ನಿನ್ನ ಸುತ್ತಮುತ್ತ ಏನೇನು ನಡೀತಿರುತ್ತೆ ಅಂತ ಗಮನಿಸ್ತಾ ಇರ್ತಾರೆ. ಈ ಆಡಿಷನ್ ಉದ್ದೇಶ ಅವ್ರು ತಿಳ್ಕೊಂಡಿರ್ತಾರೆ. ಹಾಗಾಗಿ ಆ ಜಾಗಕ್ಕೆ ಬಂದೇ ಬರ್ತಾರೆ ಅಂತ ನನಗನ್ನಿಸ್ತಾ ಇದೆ. ಅಲ್ಲ ಭಾವ, ನೀವು ಹೀಗೆ ಯಾಕೆ ಯೋಚನೆ ಮಾಡಬಾರ್ದು? ಅವ್ರನ್ನ ನಿಮ್ಮ ಮುಂದೆ ಕಳಿಸೋದಕ್ಕೆ ಅಂತಾನೆ ಆ ದೇವರೇ ಅನನ್ಯ ಅವ್ರ ಮೂಲಕ ಈ ಅವಕಾಶನ ಕಲ್ಪಿಸಿರ್ಬೋದಲ್ವಾ? ಹಾಗಂತೀರಾ? ಹಾಗಾದರೆ ಅವ್ರು ಬರ್ತಾರೆ ಅನ್ನೋ ನಂಬಿಕೆ ನಿಮ್ಗಿದೆಯಾ? ಖಂಡಿತ ಭಾವ. ಹೇಗೋ ಅನುಷ್ಕಾ ನಿಮ್ಮ ಲೈಫಿಂದ ಹೋಗಾಯ್ತು, ಅನನ್ಯ ಅವ್ರ ಮೂಲಕ ಸಿಗ್ತಿರೋ ಈ ಅವಕಾಶ ನಿಮಗೆ ಒಳ್ಳೆ ಸೂಚನೆ ಅನ್ಸುತ್ತೆ. ಹೌದು ಬ್ರೋ, ನಿನ್ನ ಕಣ್ಣಿನ ಹುಡುಗಿ ನಾಳೆ ಖಂಡಿತ ನಿನ್ನ ಕಣ್ಣಿನ ಮುಂದೆ ಬರ್ತಾರೆ ಅಂತ ನನಗನ್ನಿಸ್ತಾ ಇದೆ.
ಇದೇನಿದು ಪಾರ್ವತಿ, ಹೂನ ಯಾವತ್ತೂ ನೀನು ನನ್ನ ರೂಮಲ್ಲಿ ಇಡ್ತಾ ಇದ್ದೆ, ಇವತ್ತೇನು ನನ್ನ ಕೈಗೆ ಕೊಡ್ತಾ ಇದೆಯಾ? ನೀವು ಅನ್ಕೊಂಡು ಹೋಗ್ತಿರೋ ಕೆಲಸ ನಿಮ್ಮ ಕೈಗೂಡ್ಲಿ ಅಂತ. ಥ್ಯಾಂಕ್ಸ್ ಪಾರ್ವತಿ. ಅಮ್ಮ ನನಗೋಸ್ಕರ ಅಂತ ದೇವಸ್ಥಾನಕ್ಕೆ ಹೋಗಿ ನನ್ನ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಬಂದರು. ನೀನು ಅಮ್ಮ ಹೆಚ್ಚು ಕಮ್ಮಿ ಒಂದೇ ಥರ ವಿಶ್ ಮಾಡಿದ್ರಿ. ಹಾಗಾದರೆ ನಾನು ಅಂದ್ಕೊಂಡಿರೋ ಕೆಲಸ ಇವತ್ತಾಗುತ್ತೆ. ಸರಿ ಪಾರ್ವತಿ, ಪ್ರೀತು ಕಾಯ್ತಾ ಇದ್ದಾನೆ, ನನಗೆ ಸಂಜೆ ಸಿಗ್ತೀನಿ. ವೆಲ್ಕಮ್ ಸರ್. ಥ್ಯಾಂಕ್ಸ್. ಎಲ್ಲ ರೆಡಿ ಆಗಿದೆಯಲ್ಲ? ಹಾಂ, ರೆಡಿ ಇದೆ, ಬನ್ನಿ ಸರ್. ವೆರಿ ಗುಡ್ ಅನನ್ಯ, ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಬ್ರೋ, ನಾನು ಹೋಗಿ ರೆಡಿಯಾಗಿ ಬರಲಾ? ಸರಿ ಪ್ರೀತು. ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ, ಇನ್ನು ಸ್ವಲ್ಪ ತಲೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ನೋ ಇಶ್ಯೂಸ್. ಓಕೆ ಸರ್. ಅವ್ರನ್ನ ನಿಮ್ಮ ಮುಂದೆ ಕಳ್ಸೋದಕ್ಕೆ ಅಂತಾನೆ ಆ ದೇವ್ರೆ ಅನನ್ಯ ಅವ್ರ ಮೂಲಕ ಈ ಅವಕಾಶನ ಕಲ್ಪಿಸಿರ್ಬೋದಲ್ವಾ?